ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ನ್ಯೂಸ್. ಬಿಗ್ ಬಾಸ್ ಮೊದಲು ಒಂದು ಲೋಗೋ ಪ್ರೋಮೋನ ಬಿಡುಗಡೆ ಮಾಡ್ತು. ಈಗ ವಿಡಿಯೋ ಪ್ರೋಮೋ ಬಿಡುಗಡೆ ಮಾಡಿದೆ. ಈ ಪ್ರೋಮೋದಲ್ಲಿ ಏನಿದೆ, ಇನ್ನೂ ಜನರ ಒಂದು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸ್ತಾ ಇದೆ ಈ ಪ್ರೋಮೋ. ಬಿಗ್ ಬಾಸ್ ಸೀಸನ್ 11 ಶುರುವಾಗೋದ್ರ ಒಳಗಡೆ ಜನರಿಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಏನು ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಡೆಫಿನೆಟ್ಲಿ ಖಂಡಿತವಾಗ್ಲೂ ನಿಮಗೆ ಪಕ್ಕಾ ಕ್ಲಾರಿಟಿ ಅಂತೂ ಸಿಗುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗಾಗಲೇ 10 ವರ್ಷ ಕಳೆದಿದೆ. ಬಿಗ್ ಬಾಸ್ ಸೀಸನ್ 10 ಸೀಸನ್ಗಳು ಕೂಡ ಕಳೆದಿವೆ. ಈಗ 11ನೇ ಸೀಸನ್ನು ಕೆಲವೇ ದಿನಗಳಲ್ಲಿ, ಓಕೆನಾ. ಕೆಲವೊಂದು ಮೂಲದ ಪ್ರಕಾರ ಇದೇ ಸೆಪ್ಟೆಂಬರ್ ಎಂಡಲ್ಲಿ ಅಥವಾ ಅಕ್ಟೋಬರ್ 1 ಬಿಗ್ ಬಾಸ್ ಸೀಸನ್ 11 ಶುರುವಾಗ್ತಾ ಇದೆ. ನಿಮಗೆ ಈಗಾಗಲೇ ನಾನು ಬಿಗ್ ಬಾಸ್ ಸೀಸನ್ 11ಗೆ ಯಾರ್ಯಾರು ಬರಬಹುದು ಅಂತ ಒಂದು ನಿರೀಕ್ಷೆ ಪಟ್ಟಿಯನ್ನು ನಾನು ನಮ್ಮ ಒಂದು ರಿಸರ್ಚ್ ಪ್ರಕಾರ ನಿಮಗೆ ತಿಳಿಸಿದ್ದೇನೆ. ನಮ್ಮ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಥವಾ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ನೋಡಿ, ಓಕೆನಾ. ಈಗ ಲೋಗೋ ಕೂಡ ಅದ್ಭುತವಾಗಿದೆ. ಆದರೆ ಪ್ರೋಮೋ ಶುರುವಾಗ್ತಿದ್ದಂಗೆ ದಶಕಗಳು ಕಳೆದಿದೆ. ಬಿಗ್ ಬಾಸ್ನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಬಿಗ್ ಬಾಸ್ ನೀವು 10 ವರ್ಷ ನೋಡಿದ್ದೀರಾ, ಈ ರೀತಿಯಾಗಿ ಶುರುವಾಗುತ್ತೆ. ಮತ್ತು ಸ್ವಲ್ಪ ಮುಂದಕ್ಕೆ ಹೋದರೆ ಒಬ್ಬ ಹುಡುಗ ಆ್ಯಂಕರಿಂಗು ಕೂಡ ಬದಲಾವಣೆ ಆಗ್ತಾ ಇದ್ದಾರಾ ಅಂತ ಕೇಳ್ತಾನೆ. ಆ್ಯಂಕರಿಂಗ್ ಯಾರು ಮಾಡ್ತಾರೆ, ಆ್ಯಂಕರಿಂಗ್ ಕೂಡ ಬದಲಾವಣೆ ಆಗುತ್ತಾ ಅಂಥೇಳಿ. ಆಮೇಲೆ ಒಂದು ನಗುವನ್ನು ಪ್ಲೇ ಮಾಡ್ತಾರೆ, ಓಕೆನಾ. ಆ ನಗು ಯಾರ್ದು ಅಂತ ಜನ ಕಂಡುಹಿಡಿಬೇಕಾಗಿದೆ. ನಗು ಯಾರು? ಕಿಚ್ಚ ಸುದೀಪ್ ಅವರು ಕೂಡ ಒಂದು ಇಂಟರ್ವ್ಯೂವಲ್ಲಿ ಮಾತಾಡ್ತಾ ನನಗೂ ಕೂಡ ಸ್ವಲ್ಪ ಶೂಟಿಂಗು ಮತ್ತು ಬಿಗ್ ಬಾಸು ಇವೆಲ್ಲ ಟಫ್ ಆಗ್ತಾಯಿದೆ, ಸ್ವಲ್ಪ ಮೂವ್ ಆನ್ ಆಗಬೇಕಾಗತ್ತೆ ಬಿಗ್ ಬಾಸಿಂದ ಅಂತ ಕೂಡ ಹೇಳಿದರು. ಹಾಗಾಗಿ ಸಾಕಷ್ಟು ಜನರಲ್ಲಿ ಈ ಕುತೂಹಲವನ್ನು ಇನ್ನೂ ಕೂಡ ಬಿಗ್ ಬಾಸ್ ಟೀಮ್ನವರು ಹೆಚ್ಚಿಗೆ ಮಾಡಿದ್ದಾರೆ. ಯಾರು ಮಾಡ್ತಾಯಿದ್ದಾರೆ? ಕೆಲವೊಂದು ಮೂಲಗಳ ಪ್ರಕಾರ ರಿಷಬ್ ಶೆಟ್ಟಿಯವರು ಆ ಥರ ನಗಾಡಿರೋದು ರಿಷಬ್ ಶೆಟ್ಟಿಯವರು ಅಂತ ಹೇಳ್ತಿದ್ದಾರೆ. ಬಟ್ ಕಿಚ್ಚ ಸುದೀಪ್ ಅವರು ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅದನ್ನೇ ಟಾಪಿಕ್ಕಾಗಿ ಇಟ್ಕೊಂಡು ಕಲರ್ಸ್ ಕನ್ನಡದವರು ಪ್ರೋಮೋದಲ್ಲಿ ಇನ್ನೂ ಕುತೂಹಲವನ್ನು ಹೆಚ್ಚಿಸಿದ್ದಾರೆ. ಬಟ್ ಆದರೆ ಇದರ ನಮ್ಮ ಅನಿಸಿಕೆ ಪ್ರಕಾರ ಇಷ್ಟೆಲ್ಲ ಮಾಡ್ತಾ ಇರೋದು ನೋಡಿದರೆ ಇವರು ಬೇಕು ಅಂತ ಇಂಟೆನ್ಷಿಯಲಿ ಜನರಿಗೆ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಅಂತಲೇ ಮಾಡ್ತಾಯಿದ್ದಾರೆ. ಡೆಫಿನೆಟ್ಲಿ 100% ಕಿಚ್ಚ ಸುದೀಪ್ ಅವರೇ ನಿರೂಪಣೆಯನ್ನು ಮಾಡಲಿದ್ದಾರೆ, ಯಾವುದೇ ಡೌಟ್ ಇಲ್ಲ, ಓಕೆನಾ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನೀವೇನಾದರೂ ಆ ಪ್ರೋಮೋವನ್ನು ನೋಡಿಲ್ಲ ಅಂದರೆ ಕಲರ್ಸ್ ಕನ್ನಡ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೋಡಿ, ಪ್ರೋಮೋ ನೋಡಿ. ಯಾರ್ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಾ, ನೀವು ಕೂಡ ಬಿಗ್ ಬಾಸ್ ನೋಡೋದಾದರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಯಾರು ನಿರೂಪಣೆಯನ್ನು ಮಾಡ್ತಾರೆ, ಆ ನಗು ಯಾರದ್ದು ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.